ಉಪಯೋಗಿಸೇ ಇಲ್ಲ. ಉನ್ನತ ಶಿಕ್ಷಣ ಸಚಿವರು ಎಲ್ಲಿದ್ದಾರೆ ನನಗೆ ಗೊತ್ತಿಲ್ಲ. ನೋಡಿ, ಹಿಂದೆ ಬಿಜೆಪಿ ಸರ್ಕಾರ 2021-22ರಲ್ಲಿ 4,501 ಕೋಟಿ ರೂಪಾಯಿ ಅನುದಾನವನ್ನ ಬಜೆಟ್ನಲ್ಲಿ ಮೀಸಲಿಟ್ಟಿದ್ರು. 21-22ರಲ್ಲಿ 4,501 ಕೋಟಿ ರೂಪಾಯಿನ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇದ್ರೆ 5,111 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಇವರೇನ್ ಮಾಡಿದ್ದಾರೆ? 24-25 ಸಾಲಿನಲ್ಲಿ 5,771 ಕೋಟಿ ರೂಪಾಯಿ ಅನುದಾನವನ್ನು ತೆಗೆದಿಟ್ಟಿದ್ರೆ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಖರ್ಚು ಮಾಡಿರುವಂಥದ್ದು ಕೇವಲ 3,288 ಕೋಟಿ ರೂಪಾಯಿಗಳು ಮಾತ್ರ. ಅಂದ್ರೆ ಇಲ್ಲೂ ಕೂಡ ಉನ್ನತ ಶಿಕ್ಷಣ ಇಲಾಖೆಯಲ್ಲೂ ಕೂಡ 50% ಅನುದಾನವನ್ನ ಕಡಿತ ಮಾಡಿರ್ತಕ್ಕಂಥದ್ದವ್ರ ಸಾಧನೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಸಚಿವರು ಬಹಳ ಮಾತನಾಡ್ತಾರೆ. ಪಾಪ ಅವರು ಬಹಳಷ್ಟು ಮಾತನಾಡ್ತಾರೆ. ಅವರ ಇಲಾಖೆ ಬಿಟ್ಟು ಉಳಿದಿದ್ದೆಲ್ಲವನ್ನು ಕೂಡ ಅವ್ರು ಮಾತನಾಡ್ತಾರೆ. ನೋಡಿ, 21-22ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ 24,273 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ಹಿಂದಿನ ಬಿಜೆಪಿ ಸರ್ಕಾರ ಮೀಸಲಿಟ್ಟಿದ್ರೆ 24,954 ಕೋಟಿ ಅಂದ್ರೆ ಬಜೆಟ್ನಲ್ಲಿ ಎಷ್ಟು ಅನುದಾನವನ್ನ ಮೀಸಲಿಟ್ಟಿದ್ರು, ತೆಗೆದಿಟ್ಟಿದ್ರು, ಅದಕ್ಕಿಂತ ಹೆಚ್ಚು ಹಣವನ್ನ ಖರ್ಚು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ 2024-25ರಲ್ಲಿ 34,381 ಕೋಟಿ ರೂಪಾಯಿಗಳನ್ನ ಬಜೆಟ್ನಲ್ಲಿ ತೆಗೆದಿಟ್ಟಿದ್ರೆ ಖರ್ಚು ಮಾಡಿರುವಂಥದ್ದು ಕೇವಲ 22,910 ಕೋಟಿ ರೂಪಾಯಿಗಳನ್ನು ಮಾತ್ರ ಖರ್ಚು ಮಾಡಿದ್ದಾರೆ. ಇಲ್ಲೂ ಕೂಡ ಸುಮಾರು 12,000 ಕೋಟಿ ಕಡಿತ ಮಾಡಿದ್ದಾರೆ. ನೀರಾವರಿ ಇಲಾಖೆ ಬಗ್ಗೆ ಬಹಳ ಪಾಪ ಸಿದ್ದರಾಮಯ್ಯನವರು DK ಶಿವಕುಮಾರ್ ಕೈ ಹಿಡ್ಕೊಂಡು ಹಿಂದೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ ಚುನಾವಣೆ ಸಂದರ್ಭದಲ್ಲಿ ಬಹಳ ರಾಜಾರೋಷವಾಗಿ ಘೋಷಣೆಗಳನ್ನ ಕೂಕೊಂಡು ಪಾದಯಾತ್ರೆಯನ್ನು ಮಾಡಿದ್ರು. ಕಾಂಗ್ರೆಸ್ ನಡೆಗೆ ಕೃಷ್ಣ ಕಡೆಗೆ ಅಂತೇಳಿ. ಇವತ್ತು ನೀರಾವರಿ, ಸಣ್ಣ ನೀರಾವರಿ ಇಲಾಖೆ ಬಗ್ಗೆನೇ ಮಾತನಾಡ್ತೇನೆ. 24-25ರಲ್ಲಿ 2,344 ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದ್ರೆ ಕಾಂಗ್ರೆಸ್ ಸರ್ಕಾರ ಖರ್ಚು ಮಾಡಿರೋದೆಷ್ಟು ಸ್ವಾಮಿ? 1,582 ಕೋಟಿ ಮಾತ್ರ. ಇಲ್ಲೂ ಕೂಡ ಬಹುತೇಕ 900,000 ಕೋಟಿ ರೂಪಾಯಿ ಕಡಿತವನ್ನು ಮಾಡಿರುವಂಥದ್ದು ಸಣ್ಣ ನೀರಾವರಿ ಇಲಾಖೆಯಲ್ಲಿ. ಸಮಾಜ ಕಲ್ಯಾಣ ಇಲಾಖೆ ಬಹಳಷ್ಟು ಮಾತನಾಡ್ತಾರೆ ಸಿದ್ದರಾಮಯ್ಯನವರು, ಅಹಿಂದ ನಾಯಕರು. 2024-25ರಲ್ಲಿ 5,125 ಕೋಟಿ ರೂಪಾಯಿಗಳನ್ನ ತೆಗೆದಿಟ್ಟಿರುವಂಥದ್ದು ಬಜೆಟ್ನಲ್ಲಿ. ಹಣಕಾಸಿನ ಸಚಿವರು ಆಗಿರುವಂತಹ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಆಯವ್ಯಯದಲ್ಲಿ 5,125 ಕೋಟಿ ರೂಪಾಯಿಗಳನ್ನು ಅವ್ರು ಹೇಳಿದ್ರೆ ಖರ್ಚು ಮಾಡಿರುವಂಥದ್ದು ಕೇವಲ 2,943 ಕೋಟಿ ರೂಪಾಯಿಗಳನ್ನು ಮಾತ್ರ. ಈ ರೀತಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನುಡಿದಂತೆ ನಡೆಯುವ ಸರ್ಕಾರ, ನುಡಿದಂತೆ ನಡೆಯುತ್ತಿರುವ ಸರ್ಕಾರ ಅಂತ ತಮಗೆ ತಾವು ಸರ್ಟಿಫಿಕೇಟ್ಗಳನ್ನು ಏನು ಕೊಡ್ಕೊಳ್ತಾ ಇದ್ದಾರೆ ಪ್ರತಿ ಸಲ. ವಾಸ್ತವಿಕ ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಇಲಾಖೆಗಳು, ಕೃಷಿ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನೀರಾವರಿ ಇಲಾಖೆ ಇರ್ಬೋದು, ಉನ್ನತ ಶಿಕ್ಷಣ ಇರ್ಬೋದು, ಈ ರೀತಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರೇ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಏನು ಘೋಷಣೆ ಮಾಡಿದ್ರು 40%, 50% ಹಣವನ್ನು ಕಡಿತ ಮಾಡಿ ರಾಜ್ಯದ ಜನರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ. ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ. ನಿಜವಾಗ್ಲೂ ಕೂಡ ದುರಂತ ಅಂತ ಹೇಳಿತ್ತು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಲಿ ಕೂರಬೇಕು ಅಂತೇಳಿ DK ಶಿವಕುಮಾರ್ ಅವರು ಎಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ, ಅದರಲ್ಲಿ 10% ತಲೆ ಕೆಡಿಸ್ಕೊಂಡಿದ್ದಿದ್ರೆ ಇವತ್ತು ತುಂಗಭದ್ರಾ ಜಲಾಶಯ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರು ಏನಿದ್ದಾರೆ, ಕೊಪ್ಪಳ ಇರ್ಬೋದು, ಬಳ್ಳಾರಿ ಇರ್ಬೋದು, ವಿಜಯನಗರ ಇರ್ಬೋದು, ರಾಯಚೂರು ಜಿಲ್ಲೆ ಭಾಗದ ರೈತರು ಈ ಬಾರಿನೂ ಕೂಡ ಎರಡನೇ ಬೆಳೆಯನ್ನ ಬೆಳೆಯೋದಕ್ಕೆ ಅವಕಾಶ ಇತ್ತು. ಏನು DK ಶಿವಕುಮಾರ್ ಅವರು ಒಂದು ವರ್ಷದ ಹಿಂದೇನು ಕ್ರಸ್ಟ್ ಗೇಟ್ ಮುರಿದು ಬಿತ್ತು, ತತ್ಕ್ಷಣ ಅಲ್ಲಿ ಅದ್ರ ಬಗ್ಗೆ ಕ್ರಮವನ್ನು ಕೈಗೊಂಡಿದ್ದೆ. ಆದರೆ ಇವತ್ತು ಪಾಪ ಆ ಭಾಗದ ರೈತರಿಗೆ ಎರಡನೇ ಬೆಳೆ ಕೊಡೋದಕ್ಕೂ ಕೂಡ ಅವಕಾಶ ಇತ್ತು, ನೀರು ಕೊಡೋದಕ್ಕೆ ಅವಕಾಶ ಇತ್ತು. ಅದನ್ನ ಮಾಡಲಿಲ್ಲ DK ಶಿವಕುಮಾರ್ ಅವರು.
ಎಷ್ಟು ಸಲ ಡೆಲ್ಲಿಗೆ ಬಂದ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಅದರಲ್ಲಿ 4-5 ಬಾರಿ ಅವರು ಹೊಸಪೇಟೆ ತುಂಗಭದ್ರಾ ಡ್ಯಾಮಿಗೆ ಹೋಗಿದ್ದಿದ್ರೆ ಅಥವಾ ಮೀಟಿಂಗ್ ಕರೆದಿದ್ದಿದ್ರೆ 3 ರಾಜ್ಯಗಳದು ಆಂಧ್ರ, ತೆಲಂಗಾಣ, ಕರ್ನಾಟಕ ಸಭೆನ ಕರೆದು ಇತ್ಯರ್ಥ ಮಾಡಿದಿದ್ರೆ ರೈತರಿಗೆ ಅನ್ಯಾಯ ಮಾಡುವಂತ ತಪ್ತಾ ಇತ್ತು. ನೋಡಿ, ಇವರ ಡಿಲೆಯಿಂದ ರಾಜ್ಯ ಸರ್ಕಾರ ತತ್ಕ್ಷಣ ಎಚ್ಚೆತ್ಕೊಳ್ದೇನೆ ತುಂಗಭದ್ರಾ ವಿಚಾರದಲ್ಲಿ ಕ್ರಸ್ಟ್ ಗೇಟ್ 32 ಕ್ರಸ್ಟ್ ಗೇಟ್ಗಳನ್ನ ತತ್ಕ್ಷಣ ಅಳವಡಿಸ್ತಕ್ಕಂಥ ತೀರ್ಮಾನನ ತೆಗೆದುಕೊಂಡಿದ್ದಿದ್ರೆ ಇವತ್ತು ರೈತರಿಗೆ ಅನ್ಯಾಯ ಆಗೋದನ್ನು ತಪ್ಪಿಸ್ಬೋದಾಯ್ತು. 2ನೇ ಬೆಳೆಗೆ ಅವರು ನೀರು ಕೊಡದೇ ಇರುವಂತ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ, ಆ ಭಾಗದಲ್ಲಿರ್ತಕ್ಕಂಥ ಆ ಜಿಲ್ಲೆ ಕೊಪ್ಪಳದಲ್ಲಿ ಆ ಸುತ್ತಮುತ್ತ ಜಿಲ್ಲೆಗಳಿರ್ತಕ್ಕಂಥ ರೈಸ್ ಮಿಲ್ಗಳು ಒಂದು 5-6 ತಿಂಗಳು ಬಾಗಿಲು ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈಸ್ ಮಿಲ್ಗಳು ಮುಚ್ಚಿದ್ರ ಪರಿಣಾಮ ಏನು? ಸಾವಿರಾರು ಜನ ಹಮಾಲರಿಂದ ಹಿಡಿದು ಇವತ್ತು ಅವರ ಉದ್ಯೋಗಕ್ಕೆ ಕುತ್ತು ಬರ್ತದೆ. ಅವ್ರಿಗೆ ಊಟ ಕೊಡೋದಕ್ಕೆ ಯಾರು ಊಟವನ್ನು ಕೊಡ್ತಾರೆ? ಅಂದ್ರೆ ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯ ಪರಿಣಾಮವಾಗಿ ತುಂಗಭದ್ರಾ ಜಲಾಶಯದ ಇರ್ತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಕಬ್ಬು ಬೆಳೆಗಾರರು ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿತನದಿಂದ ಮೆಕ್ಕೆಜೋಳ ಬೆಳೆಯುವಂತ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಬೇಜವಾಬ್ದಾರಿಯಿಂದ ಇವತ್ತು ಅತಿವೃಷ್ಟಿಯಿಂದ ಇವತ್ತು ರೈತರು ಬೆಳೆಯನ್ನು ಸಂಪೂರ್ಣ ನಾಶ ಆಗಿದೆ. ಗುಲ್ಬರ್ಗ, ರಾಯಚೂರು, ಯಾದಗಿರಿ, ಬೆಳಗಾವಿ ಜಿಲ್ಲೆಗಳಲ್ಲಿರ್ಬೋದು, ಬಿಜಾಪುರ ಜಿಲ್ಲೆ ಇರ್ಬೋದು, ಇವತ್ತಿಗೂ ಸಹ ಆ ಬೆಳೆ ನಷ್ಟ ಆದಂಥವ್ರು, ಮನೆ ಕಳ್ಕೊಂಡಂಥವ್ರಿಗೆ ಇವತ್ತು ಕೂಡ ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಯಾವ ಮುಖ ಹೊತ್ಕೊಂಡು ನೀವು ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ? ಹಾಗಾದ್ರೆ ಏನ್ ಭರವಸೆ ಹೇಳಿದ್ರಿ? ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ನೀರಾವರಿ ಯೋಜನೆಗಳಿಗೆ 10,000 ಕೋಟಿ ರೂಪಾಯಿಗಳನ್ನ ಕೊಡ್ತೇವೆ ಅಂತ ಹೇಳಿದ್ರಿ ಸಿದ್ದರಾಮಯ್ಯನವರೇ. ಮರ್ತೋಗಿರ್ಬೇಕು ಪಾಪ ತಮ್ಗೆ. 10,000 ಕೋಟಿ ಪ್ರತಿ ಬಜೆಟ್ ನಲ್ಲೂ ಮೀಸಲಿಡ್ತೀವಿ ಅಂತ ಹೇಳ್ತಾ ಇದ್ರಿ. ಈ ಕಾಂಗ್ರೆಸ್ ಸರ್ಕಾರ ಯೋಗ್ಯತೆಗೆ ಇರುವಂತ ಅನುದಾನವನ್ನ ಏನ್ ಮೀಸಲಿಟ್ಟಿದ್ರು ಅದನ್ನೇ ಖರ್ಚು ಮಾಡೋದಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಗ್ಯಾರಂಟಿಗಳು ಅಂತ ಏನೋ ಬೊಂಬೆ ಹೊಡ್ಕೊಳ್ತಾರೆ ಅವರು. ಗ್ಯಾರಂಟಿಗಳು ಯಾವ ರೀತಿ ಆಗ್ತಾ ಇದೆ ಇವತ್ತು? ಗ್ಯಾರಂಟಿಗಳು ಇದೇನಿದಾವೆ ಇದು ಕೇವಲ ಚುನಾವಣೆ ಒಂದು ಗಿಮಿಕ್ ಆಗಿದೆ ಅಷ್ಟೇನೆ. ಲೋಕಸಭಾ ಚುನಾವಣೆ ಬಂತು, ಅಕೌಂಟ್ಗಳಿಗೆ ಹಣ ಜಮಾ ಮಾಡಿದ್ರು. ಏನು ಮಾನ್ಯ ಸಚಿವರು ಹೇಳ್ತಾರೆ ಗೃಹಲಕ್ಷ್ಮಿ ಬಗ್ಗೆ, ಮುಖ್ಯಮಂತ್ರಿಗಳು ಹೇಳ್ತಾರೆ, ಸಚಿವರುಗಳು ಹೇಳ್ತಾರೆ, ಕಾಂಗ್ರೆಸ್ನವರು ಹೇಳ್ತಾರೆ ಗೃಹಲಕ್ಷ್ಮಿ ಬಗ್ಗೆ. ಇವತ್ತು ಗೃಹಲಕ್ಷ್ಮಿ ಅಲ್ಲ, ಇದು ಚುನಾವಣಾ ಲಕ್ಷ್ಮಿ ಆಗಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಅಲ್ಲ, ಅದು ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ರಾಜ್ಯದ ಮತದಾರರ ದಿಕ್ಕು ತಪ್ಪಿಸುವಂತ ಯೋಜನೆ ವಿನ ಇದರಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಖಂಡಿತ ಇಲ್ಲ. ಉಚಿತ ಬಸ್ ಅಂತ ಹೇಳಿದ್ರು. ಗ್ರಾಮೀಣ ಭಾಗದಲ್ಲಿ ಇವತ್ತು ಶಾಲೆಗೆ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿನಿಯರು ಪರದಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಬಸ್ಗಳ ವ್ಯವಸ್ಥೆ ಇಲ್ದೇನೆ ಇವತ್ತಿಗೂ ಕೂಡ ವ್ಯವಸ್ಥೆಗಳು ಸರಿ ಹೋಗಿಲ್ಲ. ನೀವು ನುಡಿದಂತ ನಡುವ ಸರ್ಕಾರನಾಗಾದ್ರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಸವಾಲಾಗ್ತೇನೆ. ನಿಮಗೆ ತಾಕತ್ತಿದ್ರೆ, ಧೈರ್ಯ ಇದ್ರೆ, ನಿಮ್ಮ ಗ್ಯಾರಂಟಿಗಳ ಬಗ್ಗೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಏನಿದೆ, ಚುನಾವಣೆ ಘೋಷಣೆ ಮಾಡಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಚುನಾವಣೆ ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ನಿಮ್ಮ ಗ್ಯಾರಂಟಿಗಳು ನಿಮ್ಮಲ್ಲಿ ಭರವಸೆ ಮೂಡಿಸಿದೆ ಅಂತ ಹೇಳಿದ್ರೆ, ನಿಮ್ಮ ಗ್ಯಾರಂಟಿಗಳು ಬಹಳ ಪರಿಣಾಮಕಾರಿಯಾಗಿ ರಾಜ್ಯದ ಜನರ ಸಮಸ್ಯೆಗೆ ಸ್ಪಂದನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಚುನಾವಣೆ ಡಿಕ್ಲೇರ್ ಮಾಡಿ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಯಾಕೆ ಡಿಲೇ ಮಾಡ್ತಾ ಇದ್ದೀರಿ? ಹೂ ಇಸ್ ಸ್ಟಾಪಿಂಗ್ ಯು? ಚುನಾವಣೆ ಮಾಡೋದಕ್ಕೆ ನೀವು ತಯಾರಿಲ್ಲ. ಕುಂಟು ನೆಪ ಮಾಡಿಕೊಂಡು ಬೆಂಗಳೂರು BDA ಚುನಾವಣೆನೂ GB ಅನ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಿ. ವಾಸ್ತವಿಕ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ರಾಜ್ಯದ ಜನ, ರಾಜ್ಯದ ಮತದಾರರು ಇಂಥ ಅಯೋಗ್ಯ ಕಾಂಗ್ರೆಸ್ ಪಕ್ಷವನ್ನ ನಂಬಿ, ಇವರ ಭರವಸೆಗಳನ್ನ ನಂಬಿಕೊಂಡು ನಾವು ಮೋಸ ಹೋಗಿದ್ದೇವೆ ಅನ್ನೋ ಭಾವನೆ ರಾಜ್ಯದ ಜನರಲ್ಲಿ ಮೂಡಿದೆ.
ಹಾಗಾಗೇನೆ ಇದು ಯಾವುದೇ ಸ್ಥಳೀಯ ಚುನಾವಣೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ವಾಸ್ತವಿಕ ಸತ್ಯ.